ಗುರುಜಿ, ನಿನ್ನೆಯ ಶಿವಂ ವಾಸ್ತುವಲ್ಲಿ ತಿಳಿಸ್ಕೊಡ್ತಿದ್ರಿ, ಪಟ್ಟಿಕಾರದ ಜೊತೆ ಕಂಬಳಿ ದಾರವನ್ನ ಕಟ್ಟಿ ಮನೆಯ ಒಂದು ಮೇಲ್ಗಡೆ ತಗ್ಲು ಹಾಕಬೇಕು, ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ಅಂತ ಹೇಳ್ತಿದ್ರಿ. ಯಾರು ಬಲಭಾಗದಲ್ಲಿ ತಗ್ಲು ಹಾಕಬೇಕು, ಯಾರು ಎಡಭಾಗದಲ್ಲಿ ನೇತು ಹಾಕಬೇಕು ಹೇಳ್ತೀನಿ ಅಂತಿದ್ರಿ. ಖಂಡಿತ. ನೋಡಿ ವೀಕ್ಷಕರೇ, ನೀವೆಲ್ಲ ಈ ಪಟ್ಟಿಕಾರ ಅನ್ನೋದು ಏನು ಅಂದರೆ ಸಾಕ್ಷಾತ್ ಅದನ್ನು ಚಂದ್ರ ಅಂತ ಕರಿತೀವಿ. ಪಟ್ಟಿಕಾರ ಕರಗೋ ವ್ಯವಸ್ಥೆ, ನೀರಲ್ಲಿ ಶುಚಿರ್ಭೂತ ಮಾಡ್ತಕ್ಕಂಥ ವ್ಯವಸ್ಥೆ. ಇವತ್ತಿನ ದಿವಸ ನೀವು ನೋಡ್ಬೋದು, ಯಾರು ಕ್ಷೌರವನ್ನು ಮಾಡ್ತಾರೋ ಆಗ ಕೆಲವರಿಗೆಲ್ಲ ಇಲ್ಲಿ ಕಟ್ಟಾಗ್ಬಿಟ್ಟಾಗ ಏನು ಮಾಡ್ತಾರೆ, ಆ ಪಟ್ಟಿಕಾರ ಇಟ್ಕೊಂಡಿರ್ತಾರೆ, ಹೀಗೆ ಉಜ್ತಾರೆ ನೋಡಿ, ಅದು ಪಟ್ಟಿಕಾರ. ಜ್ಞಾಪಕ ಇಟ್ಕೋಬೇಕು. ಅದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಅಂದರೆ ತಕ್ಷಣ ಮಾತ್ರದಲ್ಲಿ ರಕ್ತವನ್ನು ನಿಲ್ಲಿಸುತ್ತೆ. ಅದೇ ರೀತಿ ಪಟ್ಟಿಕಾರ ಚಂದ್ರನ ಸ್ವರೂಪ. ಯಾಕಂದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ನೀವು ವಾಸ್ತುಯುತವಾಗಿ ನೀರು ತಗೊಳ್ಳಿ. ಆ ನೀರು ಸಂಪಿದ್ರೆ ಸಂಪ್ ಒಳಗಾಗಲಿ ಮೇಲೆ ಓವರ್ ಹೆಡ್ ಟ್ಯಾಂಕ್ ಒಳಗಾಗಲಿ ಇದನ್ನು ವ್ಯವಸ್ಥಿತವಾಗಿ ಹಾಕಬೇಕು. ಅದನ್ನು ಹಾಕಕ್ಕೆ ಹೇಳ್ತೀನಿ. ಮೊದಲೇನು ಮಾಡಬೇಕು, ಈ ಪಟ್ಟಿಕಾರವನ್ನು ಕನಿಷ್ಠ ಪಕ್ಷ ಅರ್ಧ kg, ಏನೋ ಸುಮ್ಮನೆ ಇಷ್ಟೇ ತೊಗೊಳ್ಳೋದಲ್ಲ, ಒಂದು ಪೀಸು ಅರ್ಧ kg ತೂಕವಾಗಿರಬೇಕು, ಫಸ್ಟ್ ಕ್ಲಾಸ್ ಆಗಿ ತೂಕ. ಆ ಅರ್ಧ kg ಎಷ್ಟು ಎಡಭಾಗಕ್ಕಾದರೂ ಬಲಭಾಗಕ್ಕಾದರೂ ಅಂತ ಅಲ್ಲ. ಮುಖ್ಯ ಏನು ಅಂದರೆ ನಿಮ್ಮ ಮನೆ ಬಾಗಿಲು ಪೂರ್ವಕ್ಕಿದೆಯಾ, ಪಶ್ಚಿಮಕ್ಕಿದೆಯಾ, ದಕ್ಷಿಣಕ್ಕಿದೆಯಾ, ಅಥವಾ ಯಾವ ಕಾಲಕ್ಕೂ ಪೂರ್ವ, ಉತ್ತರ, ಪಶ್ಚಿಮ, ದಕ್ಷಿಣ ಅಂತ 4 ದಿಕ್ಕಲ್ಲಿ ಹೇಗಿದೆಯೋ ದೇವರೇ ಬಲ್ಲ. ಮಧ್ಯಕ್ಕಿರೋದು ಮೂಲೆಗಿರ್ಬೋದು, ಮೂಲೆಗಿರೋದು ಕೊನೆಗಿರ್ಬೋದು. ಅದಕ್ಕೆ ನೀವೇನು ಮಾಡಬೇಕು, ಎಡಭಾಗದಲ್ಲಿ ಮನೆಯಿಂದ ಹೊರಭಾಗ ಹೋಗ್ತೀರಾ, ಹೊರಭಾಗ ಹೋದಾಗ ಎಡಭಾಗದಲ್ಲಿ ಮನೆಯಿಂದ ಹೊರಗಡೆ ನೋಡಬೇಕಾದ್ರೆ ಎಡಭಾಗದಲ್ಲಿ ಅಕಸ್ಮಾತ್ ಪೂರ್ವದ ಬಾಗಿಲಿದ್ದರೆ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಕಡೆಯಿಂದ ನಾನು ನೋಡೋದಲ್ಲ, ನನ್ನ ಕಡೆಯಿಂದ ನಿಮ್ಮ ನೋಡ್ಕೋಬೇಕು ಸರಿಯಾಗಿ. ನನ್ನ ಎಡಗಡೆ ಲೆಕ್ಕ ಹೀಗೇ ನೋಡಿದಾಗ ಪೂರ್ವಾಭಿಮುಖ, ಎಡಭಾಗದಲ್ಲಿ ಉತ್ತರ. ನಿಮಗೆ ಆ ಕಡೆಯಿಂದ ಪೂರ್ವ ಅಂತ ಇಟ್ಕೊಂಡ್ರೆ ನಿಮಗೆ ಏನಾಯಿತು, ನಿಮ್ಮ ಎಡಗಡೆಗೆ ಅಂದರೆ ನನ್ನ ಬಲಗಡೆಗೆ ನಿಮ್ಮ ಭಾಗಕ್ಕೆ ಉತ್ತರಾಭಿಮುಖ. ಅದಕ್ಕೆ ಈಶಾನ್ಯ ಅಂತ ಕರಿತೀವಿ. ಆ ಈಶಾನ್ಯ ಭಾಗದಲ್ಲಿ ಮನೆಯಿಂದ ಹೊರಗಡೆ ಹೋದರೆ ಹಾಕಬೇಕು. ಅಕಸ್ಮಾತ್ ಉತ್ತರದ ಬಾಗಿಲಿತ್ತು ಅಂತ ಇಟ್ಕೊಳ್ಳಿ, ಬಲಭಾಗಕ್ಕೆ ಹಾಕಬೇಕು. ಅಂದರೆ ಪೂರ್ವ ಉತ್ತರದ ಮಧ್ಯಭಾಗ ಆ ಬಲಭಾಗಕ್ಕೆ. ಅದನ್ನು ವಾಸ್ಕಲ್ಲಿನ ಈ ಕಡೆ ಆ ಕಡೆ 2 ವಾಸ್ಕಲ್ಗಳಿದ್ದಾಗ ಆ ವಾಸ್ಕಲ್ಲಿನ ಮೂಲೆ ಭಾಗಕ್ಕೆ ಹೊರಗಡೆ ಭಾಗಕ್ಕೆ ಕಟ್ಟಬೇಕು. ಕಟ್ಟಿದಾಗ ಎಷ್ಟು ಚೆನ್ನಾಗಿ ಕರಗತ್ತೋ, ಹೊರಗಡೆ ಇರೋ ದೃಷ್ಟಿ, ಕಾಮದೃಷ್ಟಿ, ಕ್ರೂರ ದೃಷ್ಟಿ, ಎಂಥ ಮಾಠ ಮಂತ್ರ ಮಾಡಿಸೋ ದೃಷ್ಟಿ, ಭೂತ ಪ್ರೇತ ಪಿಶಾಚಗಳ ದೃಷ್ಟಿ ಏನೇ ಇರುತ್ತೋ, ಮಕ್ಕಳಿಗೆ ಏನಾದರೂ ಸನ್ಹಿ ಅಂದರೆ ಏನಾದರೂ ಯಾವತ್ತಾದರೂ ನೀರಿನ ದೋಷಗಳು ಅಂದರೆ ನೋಡಿ, ಸನ್ನಿ ಬಂದ್ಬಿಡ್ತು ಮಕ್ಕಳಿಗೆ ಸ್ವಲ್ಪ ಪಟ್ಟಕ್ಕೆ ಚಳಿ ಆದರೆ ಅಕ್ಷಿ, ವಾಯು, ಶ್ಲೇಷ, ಕಫ ಅಂದ್ಕೊಂಡು ಏನೇನೋ ಆಗ್ಬಿಡುತ್ತೆ. ಆ ಥರ ವಾಯು ಟ್ರೀಟ್ಮೆಂಟ್ ದೇಹದಲ್ಲಿ ಮನೆಯಲ್ಲಿ ಯಾವ ಕಾಲಕ್ಕೂ ಗೊತ್ತಿಲ್ಲದೆ ಇರತಕ್ಕಂಥ ರೋಗಗಳು ಬರ್ದಿದ್ದ ಹಾಗೆ ಕಾಪಾಡೋಕ್ಕೆ ಇದನ್ನು ಹೊರಭಾಗದಲ್ಲಿ ರೇಡಾರ್ ಎನರ್ಜಿ ಅಂದರೆ ಹಾಕೋದ್ರೆ ಓಡಿಸೋ ಅನ್ನೋ ಥರ ರಿಫ್ಲೆಕ್ಟರ್ ಇದ್ದ ಹಾಗೆ ಅದನ್ನು ಹಾಕೋದು. ಅದನ್ನು ಹಾಕಿದಾಗ ಏನಾಗುತ್ತೆ, ನೀವು ನೋಡ್ತಾ ಬನ್ನಿ, ಅರ್ಧ kg ಇರುತ್ತೆ ತೂಕ ಇಟ್ಕೊಳ್ಳಿ. ಹೋಗ್ತಾ ಹೋಗ್ತಾ ಜಾಸ್ತಿ ದೃಷ್ಟಿ ಇತ್ತು ಅಂದರೆ ಬೇಗ ಕರಗೋಗುತ್ತೆ, ಒಳ್ಳೆ ನೀರು ಥರ. ಹೀಗೆ ನೆನ್ನೆ ಮನೆ ಗಟ್ಟಿ ಇತ್ತು, ಹಿಂಗಾಗೋಯ್ತು, ಇಷ್ಟಾಗೋಯ್ತು, ಮಾಯಾ ತಿರುಗಿ ಇನ್ನೊಂದು ಕಟ್ಟಬೇಕು ಅಂದರೆ ಕೆಲವರಿಗೆ ನಿಧಾನ ಕರಗತ್ತೆ. ಅಂಥ ಆಮೇಲೆ ಜಾಸ್ತಿ ದೋಷಗಳಿಲ್ಲ, ದೇವತಾ ಅನುಗ್ರಹ ಇದೆ ಅಂತ. ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ದೋಷಗಳಿದ್ದರಾಗಿಂತ ಜಾಸ್ತಿ ದೋಷಗಳಿದ್ದ ಪಕ್ಷದಲ್ಲಿ ಹೀಗೆ ಅರ್ಧ kg ಇರೋದು ಕಾಲು kg ಇರೋದು 100 ಗ್ರಾಮ್ ಏನಾಯ್ತು ಅಲ್ಲೇ ಇರಲ್ಲ. ಯಾಕೆಂದರೆ ಕಟ್ಟಿರ್ತಿರಲ್ಲ, ದಬಕ್ಕಂತ ಕೆಳಗೆ ಬಿದ್ದು ಮುರಿದು ಹೋಗಿರುತ್ತೆ. ಅದನ್ನು ಗೊತ್ತಾಗ್ತಕ್ಕಂಥದ್ದು ಆವಾಗ ಜ್ಞಾಪಕ ಇಟ್ಕೋಬೇಕು. ಪಕ್ಕದಲ್ಲಿ ಹಾಕಿದ್ದೀನಿ, ದೃಷ್ಟಿ ಓಡಾಡ್ತೀನಿ, ಅದನ್ನು ದಿನ 2 ಊದ ಕಡ್ಡಿನ ಹಾಕಿ ತೋರಿಸಿ ನಮಸ್ಕಾರ ಮಾಡ್ಕೊಳ್ಳಿ, ಒಂದು ಹೂ ಇಡಿ. ಇಷ್ಟೇ ನೀವು ಮಾಡಬೇಕಾದ್ದು. ಎಷ್ಟು ರಕ್ಷಣೆ ಅಂದರೆ ಹೊರಗಡೆ ಇರೋ ದೃಷ್ಟಿನೆಲ್ಲ ಅದು ಹೀರ್ಕೊಳ್ಳುತ್ತೆ. ಆ ಬೆಳ್ಳಗಿರ್ತಕ್ಕಂಥದ್ದು ನೋಡ್ಬೋದು ನೀವು, ಕಪ್ಪಾಗುತ್ತೆ, ಕೆಂಪಾಗತ್ತೆ, ನೀಲಿ ಆಗುತ್ತೆ, ಒಂದೊಂದು ದಿವಸ ಒಂದೊಂದು ಥರ ಆಗುತ್ತೆ. ಸೊ ಯಾವ ಆವರಣೆ ಆಗತ್ತೆ ಅನ್ನೋದು ನಿಮಗೆ ಸ್ವತಃ ಅನುಭವ ಆಗ್ತಾ ಹೋಗುತ್ತೆ. ಈ ಪಟ್ಟಿಕಾರನ್ನು ನೀರಲ್ಲಿ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೇಗೆ ಮಾಡ್ಕೋಬೇಕು ಅಂದರೆ, ಒಂದು ಸಂಪ್ ಅಕಸ್ಮಾತ್ ದೊಡ್ಡದಾಗಿ ಒಂದು 10 ಅಡಿ ಆಳ, 8 ಅಡಿ ಆಳ, ಕನಿಷ್ಠ ಪಕ್ಷ 8 ಅಡಿ ಅಂದರೆ 6 ಅಡಿ ಆಳ ಅಂತ ಇಟ್ಕೊಳ್ಳಿ. 6 ಅಡಿಯಿಂದ 10 ಅಡಿ ಆಳ ಇದ್ದರೆ ಸಾಕು. ನೀವು 2 kg ಅಷ್ಟು ಜ್ಞಾಪಕ ಇಟ್ಕೊಳ್ಳಿ, 2 kg ಅಷ್ಟು ತೊಗೊಂಡ್ಬರ್ಬೇಕು. ಒಂದು ಬಿಳಿ ಪಂಚೆ, ಸರಿಯಾಗಿ ಬರ್ಕೊತಾ ಇದ್ದೀರಾ ಶಾರದಮ್ಮ, ಬಿಳಿ ಪಂಚೆ, ಆ ಬಿಳಿ ಪಂಚೆನಲ್ಲಿ ಇದನ್ನು ಹಾಕ್ಕೋಬೇಕು. ಇದನ್ನು ಬಿಳಿ ಪಂಚೆಲಿ ಹಾಕೊಂಡ ತಕ್ಷಣ ಗಂಟು ಕಟ್ಟಿ ದಾರನ ಉದ್ದಕ್ಕೆ ಇಟ್ಕೊಳ್ಳಿ, ಸಂಪೊಳಗೆ ಬಿಡಬೇಕು, ಸಂಪೊಳಗೆ ಕೆಳಗಡೆ ಬಿಡಬೇಕು. ಆ ನೀರೊಳಗೆ ಹೀಗೇ ಬಿಟ್ಟಾಗ ಭೂಮಿಯನ್ನು ಸ್ಪರ್ಶ ಮಾಡಬಾರ್ದು ಹೇಳಿದ್ದೀನಿ. ಸುಮಾರು ಒಂದು ಇಟ್ಟಿಗೆ ಅಷ್ಟು ದೂರ ಮೇಲ್ಗಡೆ ಇಡಿ. ಇಟ್ಟಿಗೆ ಒಂದು ಕೆಳಗೆ ಇಟ್ಟಿದ್ದೀನಿ ಅಂದ್ಕೊಂಡು ಇದನ್ನು ಮೇಲೆ ಅಸ್ಪರ್ಶವಾಗಿರ್ತಕ್ಕಂಥ ವಿಚಾರ ಮೇಲ್ಗಡೆ ಇಡಬೇಕು. ಆಗೇನಾಗತ್ತೆ, ಸ್ವಲ್ಪ ದಿವಸಕ್ಕೆ 1 ವಾರ, ಅಕಸ್ಮಾತ್ 3 ದಿವಸ, ಅಕಸ್ಮಾತ್ ಒಂದೇ ದಿವಸ ಗೊತ್ತಿಲ್ಲ, ಅಕಸ್ಮಾತ್ ಒಳ್ಳೆ ಮೃದುವಾಗಿ ಒಳ್ಳೆ ಪರ್ಮನೆಂಟಾಗಿ ಫಸ್ಟ್ ಕ್ಲಾಸ್ ಆಗಿರೋದು ಸಿಕ್ತು ಅಂದರೆ ಒರಿಜಿನಲ್. ಕೆಲವರೆಲ್ಲ ಮಾಡ್ತಾರೆ ಡೂಪ್ಲಿಕೇಟು, ಕೆಲವು ಗೊತ್ತಾಗಲ್ಲ, ಕಲ್ಲುಪ್ಪಿದ್ದಂಗೆ ಕೊಟ್ಬಿಟ್ಟಿರ್ತಾರೆ ಯಾವುದಾದ್ರು, ಹಾಗೆಲ್ಲ ತೊಗೋಬಾರ್ದು. ಆ ರೀತಿ ಏನಾದರೂ ನೀರಲ್ಲಿ ಇಟ್ಕೊಂಡಾಗ ಕರ್ಗೋಗುತ್ತೆ. ಕರ್ಗೋದ ತಕ್ಷಣ ಪಂಚ ಏನಾಗುತ್ತೆ, ನೀವು ದಾರ ಕಟ್ಟಿರ್ತಿರಲ್ಲ, ತೇಲ್ ಬಿಡುತ್ತೆ. ತೇಲಿದ ತಕ್ಷಣ ತೆಗೆದುಬಿಡಿ.
ಅಲ್ಲಿ ನೋಡ್ಕೊಂಡು ಕೂತ್ಕೊಬೇಡಿ, ಟೈಮ್ ಇಲ್ಲ. ಆದರೆ ಯಾವತ್ತು ಅಂದರೆ ಒಂದು ಸ್ವಲ್ಪ ಸಂಪ್ ತೆಗೆದು ಬಂತ ನೋಡೋ ಮೇಲೆ ಯಾವುದೋ ಸಾಯಂಕಾಲನ ಬೆಳಗ್ಗೆನ ನೋಡ್ಕೊಳ್ಳೋದು. ಮೇಲೆ ಬಂದ ತಕ್ಷಣ ಕೆಳಗಡೆ ಇರ್ತಕ್ಕಂಥದ್ದು ಮಾಡಿದಾಗ ನೆಲ ಎಲ್ಲ ನೋಡಬೇಕು. ಯಾವ ನೆಲ? ಸಂಪ್ ಒಳಗೆ ನೆಲ, ಹೊರಗಡೆ ಎಲ್ಲ ನೆಲ ಅಲ್ಲ, ನೆಲದೊಳಗೆ ನೋಡಿದಾಗ ಬೆಳ್ಳಗಾಗಿರುತ್ತೆ. ಅಂದರೆ ಏನು ಅಂದರೆ ಇದೆಲ್ಲ ಕರಗಿ ಹರಡಿರುತ್ತೆ. ಹರಿದಾಗ ಪೂರ್ತಿ ಎಷ್ಟು ಶುಚಿರ್ಭೂತ ಅಂದರೆ ಒಂದಷ್ಟು ಕ್ರಿಮಿ ಕೀಟಗಳು ಕೂಡ ಅದರಲ್ಲಿ ಯಾವ ಕಾಲಕ್ಕೂ ಚಿಕ್ಕ ಲಿಲಿಪುಟ್ಸ್ ಇದ್ದ ಹಾಗೆ ಚಿಕ್ಕದಾಗಿ ಇರ್ತಕ್ಕಂಥ ಟ್ಯಾಡ್ಪೋಲ್ಸು ಯಾವುದೂ ಹುಟ್ಟಲ್ಲ, ಯಾವುದು ಸೃಷ್ಟಿಯಾಗಲ್ಲ, ಪಾಚಿ ಕಟ್ಟಲ್ಲ 6 ತಿಂಗಳ ಕಾಲ. ನೀರು ಎಷ್ಟು ಶುಚಿರ್ಭೂತ ಅಂದರೆ ನೀವು ಮೋಟ್ರ್ ಟ್ಯಾಂಕಿಗೂ ಹಾಕೋಬೋದು, ಟ್ಯಾಂಕಿಂದ ಇಲ್ಲೂ ಹೊಡ್ಕೋಬೋದು. ನೀರು ಆ ರೀತಿ ಏನಾದರೂ ಕುಡಿದ್ರೆ ಮನೆಯಲ್ಲಿ ಹಾರ್ಟ್ ಕ್ಯಾನ್ಸರ್ ಬರಲ್ಲ. ಒಳಗಡೆ ಇರ್ತಕ್ಕಂಥ ರೋಗ ರುಜಿನ, ಅಲ್ಸರ್ ಆಪ್ರೇಷನ್ ಇರುತ್ತೆ ಅಂಥವ್ರಿಗೆ ಈ ನೀರನ್ನು ಕುಡಿದಾಗ ರೋಗ ರುಜಿನಗಳು ಬೇಗ ವಾಸಿ ಆಗುತ್ತೆ. ಒಳಗಡೆ ಆಪ್ರೇಷನ್ ಆಗಿ ಸ್ಟಿಚಸ್ ಹಾಕಿರ್ತಾರಲ್ಲ ಅಂಥವ್ರಿಗೆ ಪರಿವರ್ತನೆ. ಅಕಸ್ಮಾತ್ ಗರ್ಭಿಣಿ ಸ್ತ್ರೀರು ಪರಿಪೂರ್ಣವಾಗಿ ಬಾಣಂತಿರಾದಾಗ ಅವ್ರಿಗೆ ಅಕಸ್ಮಾತ್ ಹೊಲಿಗೆ ಹಾಕಿರ್ತಾರೆ, ನಾರ್ಮಲ್ ಡೆಲಿವರಿ ಆಪ್ರೇಷನ್ ಆಗಿರುತ್ತೆ, ಬೇಗ ಕ್ಯೂರ್ ಆಗಬೇಕು, ಇವ್ರಿಗೆ ಅಂಥ ನೀರು ಕುಡಿಯಂತೀವಿ. ಆದರೆ ಡೈರೆಕ್ಟ್ ನೀರು ಕುಡಿಬಾರ್ದು, ಸ್ವಲ್ಪ ಊರಿರಬೇಕು. ಇಂಥ ನೀರುಗಳನ್ನ ಕುಡಿದಾಗ ಅವ್ರಿಗೇನಾಗುತ್ತೆ, ಬೇಗ ಮಾಡಿರ್ತಾರೆ. ಇಲ್ಲ ಕೆಲವ್ರು ಏನು ಮಾಡ್ತಾರೆ, ಗರ್ಭಿಣಿ ಆದಾಗ ಹಿಂಗೆ ಕೆರ್ಕೊಂಡಿರ್ತಾರೆ, ಎಲ್ಲೋ ನವೆ ಇದ್ದ ಹಾಗೆ. ಅದೇನಾಗುತ್ತೆ, ಮಾರ್ಕ್ಸ್ ಹಾಗೇ ಬಿದ್ದಿರುತ್ತೆ ಆ ಹೊಟ್ಟೆ ಮೇಲೆ, ಮಾರ್ಕ್ಸು ಹೆಣ್ಣು ಮಕ್ಳಿಗೆ ಭಾಳ ಬಿದ್ದಿರುತ್ತೆ. ಇದೆಲ್ಲ ಹೋಗ್ಲಾಡ್ಸೋಕ್ಕೆ ವ್ಯವಸ್ಥಿತ. ಎಷ್ಟೋ ಜನಕ್ಕೆ ಮೂಲವ್ಯಾಧಿ ಪೈಲ್ಸ್ ಒಳಗಡೆ ಕೂತ್ರೆ ಅಯ್ಯೋ ಆಗಲ್ಲಪ್ಪ, ನನ್ನ ಕೈಲಾಗಲ್ಲಪ್ಪ ಅಂತಿರ್ತಾರೆ. ಆಗ ಎಲ್ಲಿ ಚುಚ್ತಾ ಇರುತ್ತೆ ಅದೆಲ್ಲ ಕರಗಬೇಕು, ಸುಮ್ಮನೆ ಹೋಗಿ ಆಪರೇಷನ್ ಮಾಡಿ ಕತ್ತಿಸ್ಕೊಂಡ್ಬಿಡ್ತಾರೆ. ಹಳೆ ಕಾಲದ ಋಷಿಗಳು ಹೇಳೋರು ಈ ನೀರನ್ನು ಕುಡಿದ್ರೆ ಪೈಲ್ಸ್ ಬೇಗ ವಾಸಿ ಆಗತ್ತೆ, ಬುಡದ ಸಮೇತ ಪಟಕ್ಕಂದು ಬಂದ್ಬಿಡತ್ತೆ. ನಿಮಗೆ ಯಾವ ಕಾಲಕ್ಕೂ ಆನಂದವಾಗಿ ಗಂಟುಗಟ್ಟಲೆ ನಂತರ ಕೂತ್ಕೋಬೋದು. ಏನಂತೀರಾ? ಅದಕ್ಕೆ ವ್ಯವಸ್ಥೆ ಅವ್ಯವಸ್ಥೆ ಮಾಡ್ಕೊಳ್ಳದಿದ್ದ ಹಾಗೆ ಮನೆಯಲ್ಲಿ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಇದನ್ನು ಓವರ ಟ್ಯಾಂಕಿಗೆ 2 kg, ಕೆಳಗಡೆ ಇರ್ತಕ್ಕಂಥ ಸಂಪಿಗೆ 2 kg ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಸೌಕರ್ಯ ಇರುತ್ತೆ. ಅಂಕಾಲೆ ಮರ ಅಂತ ಪಾಪ ದಿವ್ಯ ಜ್ಞಾಪಿಸೋಳು, ಆದರೆ ಅದು ಹೇಳೋಣಕ್ಕೆ ಸಮಯ ಇಲ್ಲ. ಕಾಯ್ತಾ ಇರಿ, ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಪ್ರತಿದಿನ ಏನಾದರೂ ಒಂದು ಹೇಳಬೇಕಲ್ಲ, ಕಾಯ್ತಾ ಇರಿ, ಇವಾಗ ಬಂದು